ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಯಿಲಿ ಸ್ಕಿನ್ ಇರೋರು ಹೇಗೆ ಒಂದು ಫ್ಲಾಲೆಸ್ ಆಗಿ ಮೇಕಪ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಯಾಕೆ ಅಂದರೆ ಆಯಿಲಿ ಸ್ಕಿನ್ ಇರೋರಿಗೆ ಮೇಕಪ್ಪು ಸ್ವಲ್ಪ ಹೊತ್ತಾದ ಮೇಲೆ ತುಂಬ ಆಯಿಲಿ ಅಥವಾ ಪ್ಯಾಚಿ ಆಗೋ ಪ್ರಾಬ್ಲಮ್ ಇರುತ್ತೆ. ಅದೆಲ್ಲದಕ್ಕೂ ನಾವು ಈ ವಿಡಿಯೋದಲ್ಲಿ ಸೊಲ್ಯೂಷನ್ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಸೊ ಫಸ್ಟ್ ನಾನಿಲ್ಲಿ ನನ್ನ ಸ್ಕಿನ್ ಕೇರ್ನ ಮಾಡ್ಕೋತೀನಿ. ನಾನು ಲಿಪ್ಸ್ಗೆ ಇವತ್ತು ಪ್ಲಮ್ ಅವರ ಒಂದು ಲಿಪ್ ಬಾಮ್ನ ಹಚ್ಕೊಂಡು ನಂತರ ಡಾಬರ್ ಅವರ ಒಂದು ರೋಸ್ ವಾಟರ್ನ ಆಸ್ ಅ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಆಯಿಲಿ ಸ್ಕಿನ್ ಇರೋರು ಈ ಸ್ಟೆಪ್ಪನ್ನ ಮಿಸ್ ಮಾಡೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಟೋನರ್ ನಮ್ಮ ಪೋರ್ಸನ್ನು ಕ್ಲೋಸ್ ಮಾಡಿ ಆಯಿಲ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ. ಸೊ ಇದರಿಂದ ಆಯಿಲಿ ಸ್ಕಿನ್ ಇರೋರು ತಮ್ಮ ಮೇಕಪ್ನ ಪ್ಯಾಚಿ ಆಗೋದ್ರಿಂದ ತಡಿಬೋದು. ನೆಕ್ಸ್ಟ್ ನಾನಿಲ್ಲಿ ಪಾಂಡ್ಸ್ ಅವರ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಹಚ್ಕೊತಾ ಇದ್ದೀನಿ. ಆಯಿಲಿ ಸ್ಕಿನ್ ಇರೋರು ಯಾವತ್ತೂ ಆಯಿಲ್ ಫ್ರೀ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಅಂದರೆ ಜೆಲ್ ಅಥವಾ ವಾಟರ್ ಬೇಸ್ಡ್ ಅಥವಾ ಸಿಲಿಕಾನ್ ಬೇಸ್ಡ್ ಕಾಸ್ಮೆಟಿಕ್ಸ್ನ ಅವರು ಯೂಸ್ ಮಾಡಬೇಕಾಗತ್ತೆ ಅವರ ಸ್ಕಿನ್ ಕೇರಲ್ಲೂ ಕೂಡ. ನಮ್ಮ ಫೇಸಲ್ಲಿ ಹೇಗಿದ್ರೂ ಸ್ವಲ್ಪ ಹೊತ್ತಾದಮೇಲೆ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ನಮಗೆ ಮಾಯ್ಶ್ಚರೈಸರ್ ಬೇಡ ಅಂತ ಅದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ. ನಮ್ಮ ಸ್ಕಿನ್ ಆಯಿಲಿ ಸ್ಕಿನ್ ಆಗಿದ್ರೂ ನಾವು ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗತ್ತೆ. ಬಟ್ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಇದು ನಮ್ಮ ಮೇಕಪ್ಗೆ ಒಂದು ಸ್ಮೂತ್ ಬೇಸ್ ಕೊಡೋದ್ರ ಜೊತೆಗೆ ನಮ್ಮ ಸ್ಕಿನ್ಗೆ ಬ್ಯಾರಿಯರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ನಾನು ಇಲ್ಲಿ ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನೋ ಅದೇ ಬ್ರ್ಯಾಂಡ್ಸಲ್ಲಿ ನೀವು ಕಾಸ್ಮೆಟಿಕ್ಸ್ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಸ್ಕಿನ್ ಆಯಿಲಿ ಆಗಿದ್ದರೆ ನೀವು ಜೆಲ್, ವಾಟರ್ ಅಥವಾ ಸಿಲಿಕಾನ್ ಬೇಸ್ಡ್ ಪ್ರಾಡಕ್ಟ್ಸನ್ನು ನೀವು ಯಾವುದೇ ಬ್ರ್ಯಾಂಡಲ್ಲಿ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಲ್ಯಾಕ್ಮೆ ಅವರ ಒಂದು ಜೆಲ್ ಬೇಸ್ಡ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಈ ರೀತಿ ನನ್ನ ಬ್ಯಾಕ್ ಆಫ್ ದ ಹ್ಯಾಂಡ್ ವಾರ್ಮ್ ಅಪ್ ಮಾಡಿ ನಾನು ಆಲ್ ಓವರ್ ದ ಫೇಸ್ ಹಚ್ಕೋತೀನಿ. ಆಯಿಲಿ ಸ್ಕಿನ್ ಇರೋರಿಗೆ ಪೋರ್ಸ್ ಪ್ರಾಬ್ಲಮ್ ಕೂಡ ಇರುತ್ತೆ. ಅಂದರೆ ಸ್ಕಿನ್ ಮೇಲೆ ಒಂಥರ ಹೋಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅದನ್ನು ನಾವು ಫಸ್ಟ್ ಫಿಲ್ ಮಾಡಿಕೊಂಡು ನಂತರ ನಾವು ಫೌಂಡೇಶನ್ನ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಫೌಂಡೇಶನ್ ಅಪ್ಲೈ ಮಾಡೋದ್ರಿಂದ ಆ ಪೋರ್ಸ್ ಅಥವಾ ಹೋಲ್ ಲೈಕ್ ಸ್ಟ್ರಕ್ಚರು ಫೇಸ್ ಮೇಲೆ ಎದ್ದು ಕಾಣಿಸುತ್ತೆ. ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ನಾವು ಪ್ರೈಮರ್ನ ನೀಟಾಗಿ ಪೋರ್ಸ್ಗೆ ಫಿಲ್ ಮಾಡ್ಕೋಬೇಕಾಗತ್ತೆ. ನಾನು ಈ ವಿಡಿಯೋದಲ್ಲಿ ಕಲರ್ ಬಾರ್ ಅವರ ಒಂದು ಸಿಲಿಕಾನ್ ಬೇಸ್ಡ್ ಪ್ರೈಮರ್ನ ಕೂಡ ತೋರಿಸ್ದೆ. ನೀವು ಜೆಲ್ ಬೇಸ್ಡ್ ಅಥವಾ ಸಿಲಿಕಾನ್ ಬೇಸ್ಡ್ ಎರಡರಲ್ಲಿ ಒಂದು ಪ್ರೈಮರ್ನ ಯೂಸ್ ಮಾಡ್ಬೋದು. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಲಿಕ್ವಿಡ್ ಕಲರ್ ಕರೆಕ್ಟರ್ ಆಗಿರುತ್ತೆ. ಇದು ಬಂದು ವಾಟರ್ ಬೇಸ್ಡ್ ಆಗಿರೋದ್ರಿಂದ ಆರಾಮಾಗಿ ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು. ಇದನ್ನು ನನ್ನ ಬಾಯಿಯ ಸುತ್ತ ಹಾಗೆ ಹಣೆ ಮೇಲೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಮೆಬೆಲಿನ್ ಫಿಟ್ ಮಿ ಅವರ ಒಂದು ಪೋರ್ಲೆಸ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ದ ಶೇಡ್ 310. ಇದು ಬಂದು ಒಂದು ಮ್ಯಾಟ್ ಫೌಂಡೇಶನ್ ಆಗಿರುತ್ತೆ ಆಯಿಲಿ ಸ್ಕಿನ್ ಇರೋರಿಗೆ. ಹಾಗೆ ಇದು ಪೋರ್ಸ್ನ ಕೂಡ ಫಿಲ್ ಮಾಡುತ್ತೆ. ನಾನು ಮೊದಲೇ ಹೇಳ್ದ ಹಾಗೆ ಆಯಿಲಿ ಸ್ಕಿನ್ ಇರೋರಿಗೆ ಪೋರ್ಸ್ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಈ ಫೌಂಡೇಶನ್ನು ನೀಟಾಗಿ ಆ ಪೋರ್ಸಲ್ಲೂ ಕೂಡ ಬ್ಲೆಂಡ್ ಆಗುತ್ತೆ. ಸೊ ನಮ್ಮ ಮೇಕಪ್ಪು ಆಡಾಗಿ ಕಾಣಿಸೋದಿಲ್ಲ, ಒಂದು ನೀಟಾಗಿ ಫಿನಿಶ್ನ ಕೊಡುತ್ತೆ. ಇದನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನನ್ನ ಡ್ಯಾಮ್ ಬ್ಯೂಟಿ ಬ್ಲೆಂಡರಲ್ಲಿ ಅದನ್ನು ಬ್ಲೆಂಡ್ ಮಾಡ್ಕೋತೀನಿ. ಆಯಿಲಿ ಸ್ಕಿನ್ ಇರೋರು ಯಾವತ್ತೂ ಮ್ಯಾಟ್ ಫೌಂಡೇಶನ್ಸ್ನ ಯೂಸ್ ಮಾಡಬೇಕಾಗತ್ತೆ. ಯಾವ ಫೌಂಡೇಶನ್ ಮೇಲೆ ಇದು ಡ್ಯೂವಿ, ರೇಡಿಯಂಟ್ ಅಥವಾ ಲ್ಯೂಮಿನಸ್ ಅಂತ ಇರುತ್ತೋ ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ಸಿಂದ ನಮ್ಮ ಫೇಸ್ ಈವನ್ ಮೋರ್ ಆಯಿಲಿ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮೆಬೆಲಿನ್ ಅವರ ಇನ್ಸ್ಟೆಂಟ್ ಏಜ್ ರಿವೈಂಡ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಅಂಡರ್ ಐಸ್ನ ಕನ್ಸೀಲ್ ಮಾಡೋದಕ್ಕೆ, ಹಾಗೆ ನನ್ನ ಐಲಿಡ್ಸ್ನ ಕೂಡ. ನಾನು ಇಲ್ಲಿ ಯೂಸ್ ಮಾಡಿರೋ ಶೇಡ್ ಬಂದು ಕ್ಯಾರಮಲ್. ಇದನ್ನು ನೀಟಾಗಿ ಅಪ್ಲೈ ಮಾಡಿ ನಾನು ಬ್ಲೆಂಡ್ ಮಾಡ್ಕೋತೀನಿ. ನಮ್ಮ ಫೇಸನ್ನು ಕನ್ಸೀಲ್ ಮಾಡೋದಕ್ಕೆ ನಮ್ಮ ಫೌಂಡೇಶನ್ ಶೇಡ್ಗಿನ್ನ 2 ಶೇಡ್ ಡಾರ್ಕರ್ ಕನ್ಸೀಲರ್ನ ನಾವು ಯೂಸ್ ಮಾಡಬೇಕಾಗತ್ತೆ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಲೂಸ್ ಫಿನಿಶಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆಯಿಲಿ ಸ್ಕಿನ್ ಇರೋರಿಗೆ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ನಮ್ಮ ಮೇಕಪ್ನ ಪ್ರಾಪರಾಗಿ ನಾವು ಪೌಡರಿಂದ ಸೆಟ್ ಮಾಡಲಿಲ್ಲ ಅಂದರೆ ನಮ್ಮ ಆಯಿಲಿನೆಸ್ ಫೇಸಲ್ಲಿ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ.
ಸೊ ನಾನು ಈ ರೀತಿ ನನ್ನ ಅಂಡರ್ ಐಸ್ ಹಾಗೆ ಫೇಸ್ ಫುಲ್ ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ನೀವು ನೋಡ್ತಿರ್ಬೋದು, ನಾನು ನನ್ನ ಬ್ಯೂಟಿ ಬ್ಲೆಂಡರಲ್ಲಿ ಪೌಡರ್ನ ತೊಗೊಂಡು ಈ ರೀತಿ ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ನಂತರ ನಾನು ಅಪ್ಲೈ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾವು ತೊಗೊಂಡ ತಕ್ಷಣ ಅಲ್ಲಿ ಪ್ರಾಡಕ್ಟ್ ಜಾಸ್ತಿ ಇರುತ್ತೆ, ಅದು ಈವನ್ ಆಗಿ ಸ್ಪ್ರೆಡ್ ಆಗಿರೋದಿಲ್ಲ. ಅಪ್ಲೈ ಮಾಡಿದಾಗ ಪ್ಯಾಚಿ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ನಮ್ಮ ಬ್ಯಾಕ್ ಆಫ್ ದ ಹ್ಯಾಂಡ್ ನೀಟಾಗಿ ಈವನ್ ಔಟ್ ಮಾಡಿಕೊಂಡು ನಂತರ ನಾವು ಅಪ್ಲೈ ಮಾಡಬೇಕಾಗತ್ತೆ. ನಂತರ ನಾನಿಲ್ಲಿ ನನ್ನ ಫೇಸನ್ನು ಪೌಡರಿಂದ ಡಬಲ್ ಲಾಕ್ ಮಾಡ್ಕೋತೀನಿ. ಅದಕ್ಕೆ ನಾನು ಮೆಬ್ಲಿನ್ ಅವರ ಒಂದು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 310. ಅದನ್ನು ಕೂಡ ಈ ರೀತಿ ಈವನ್ ಔಟ್ ಮಾಡಿಕೊಂಡು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೋತೀನಿ. ಇದನ್ನು ನಾನು ಥಿನ್ ಲೇಯರ್ಸ್ ಆಗಿಯೇ ಅಪ್ಲೈ ಮಾಡ್ಕೋತಾ ಇದ್ದೀನಿ, ಹೆವಿಯಾಗಿ ಅಪ್ಲೈ ಮಾಡ್ತಾ ಇಲ್ಲ. ಈ ರೀತಿ ನೀಟಾಗಿ ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಪೌಡರಿಂದ ಡಬಲ್ ಲಾಕ್ ನಾವು ಮಾಡೋದ್ರಿಂದ ಫೇಸಲ್ಲಿ ಆಯಿಲ್ ಪ್ರೊಡಕ್ಷನ್ನು ಆದಷ್ಟು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಪ್ಯಾಕ್ ಅವರ ಐಬ್ರೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಆಯಿಲಿ ಸ್ಕಿನ್ ಇರೋರು ವಾಟರ್ ಅಥವಾ ಜೆಲ್ ಬೇಸ್ಡ್ ಹಾಗೆ ಪೌಡರ್ ಬೇಸ್ಡ್ ಪ್ರಾಡಕ್ಟ್ಸನ್ನು ನಾವು ಯೂಸ್ ಮಾಡಬೇಕಾಗತ್ತೆ ನಮ್ಮ ಮೇಕಪ್ಪಲ್ಲಿ. ಸೊ ಈ ರೀತಿ ನಾನು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ನನ್ನ ಎರಡೂ ಐಬ್ರೋಸ್ನ ಈ ರೀತಿ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ನಾನು ನನ್ನ ಐ ಶ್ಯಾಡೋನ ಅಪ್ಲೈ ಮಾಡ್ಕೋತೀನಿ. ನಾನಿಲ್ಲಿ ಯು ಕ್ಯಾನ್ ಬಿ ಅವರ ಪ್ರಿಟಿ ಆಲ್ ಸೆಟ್ ಪ್ಯಾಲೆಟನ್ನು ಯೂಸ್ ಮಾಡಿ ಒಂದು ಪಿಂಕ್ ಕಲರಿಂದ ನನ್ನ ಟ್ರಾನ್ಸಿಷನ್ನ ಕ್ರಿಯೇಟ್ ಮಾಡ್ಕೋತೀನಿ. ಅದನ್ನು ಈ ರೀತಿ ನಾನು ನನ್ನ ಕ್ರೀಸ್ ಹಾಗೆ ನನ್ನ ಕ್ರೀಸ್ ಮೇಲೆ ಕೂಡ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಎರಡು ಐಲಿಡ್ಸ್ಗೆ ಅಪ್ಲೈ ಮಾಡ್ಕೊಂಡಿದ್ದ ನಂತರ ನಾನು ಒಂದು ಲೈಟ್ ಕಲರಲ್ಲಿ ನನ್ನ ಟ್ರಾನ್ಸಿಷನ್ನ ಕ್ರಿಯೇಟ್ ಮಾಡ್ಕೋತೀನಿ. ಈ ರೀತಿ ಒಂದು ಲೈಟ್ ಪಿಂಕ್ ಕಲರ್ನ ತಗೊಂಡು ನನ್ನ ಟ್ರಾನ್ಸಿಷನ್ನ ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಒಂದು ಬ್ರೌನ್ ಶಿಮರಿ ಶೇಡನ್ನು ತಗೊಂಡು ನನ್ನ ಸೆಂಟರ್ ಆಫ್ ದ ಐಲಿಡ್ ಮೇಲೆ ಮಾತ್ರ ನಾನು ಬ್ಲೆಂಡ್ ಮಾಡ್ಕೋತೀನಿ. ಇದನ್ನು ನನ್ನ ಔಟರ್ ವಿಗೆ ನಾನು ತೊಗೊಂಡು ಹೋಗೋದಿಲ್ಲ, ಸ್ವಲ್ಪ ಇನ್ನರ್ ಕಾರ್ನರ್ಸ್ ಹಾಗೆ ನನ್ನ ಸೆಂಟರ್ ಆಫ್ ದ ಐಲಿಡಲ್ಲಿ ಮಾತ್ರ ಇದನ್ನ ಅಪ್ಲೈ ಮಾಡ್ಕೋತೀನಿ ನನ್ನ ಎರಡು ಐಲಿಡ್ಸ್ ಮೇಲೆ. ನೆಕ್ಸ್ಟ್ ನಾನಿಲ್ಲಿ ಪ್ಲಮ್ ಅವರ ಒಂದು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಎರಡು ವಾಟರ್ ಲೈನ್ಸ್ಗೂ ಕೂಡ ಅಪ್ಲೈ ಮಾಡ್ಕೋತೀನಿ. ನಂತರ ನಾನು ನನ್ನ ಡ್ರಾಪ್ ಶ್ಯಾಡೋಗೆ ಒಂದು ಬ್ರೈಟ್ ಪಿಂಕ್ ಕಲರ್ನ ಯೂಸ್ ಮಾಡಿಕೊಂಡು ಕಾಜಲ್ ಕೆಳಗಡೆ ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ ನನ್ನ ಎರಡು ಕಣ್ ಕೆಳಗಡೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕಾಂಟೋರ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನನ್ನ ಫೇಸ್ಗೆ ಒಂದು ಸ್ಟ್ರಕ್ಚರ್ ಕೊಡ್ತಾ ಇದ್ದೀನಿ. ಕಾಂಟೋರ್ಸಲ್ಲೂ ಕೂಡ ನಮಗೆ ಕ್ರೀಮ್ ಪ್ರಾಡಕ್ಟ್ಸ್ ಅವೈಲಬಲ್ ಇರುತ್ತೆ, ಬಟ್ ನಾವು ಆಯಿಲಿ ಸ್ಕಿನ್ಗೆ ಪೌಡರ್ ಬೇಸ್ಡ್ ಪ್ರಾಡಕ್ಟ್ಸನ್ನೇ ನಾವು ಬಳಸಬೇಕಾಗತ್ತೆ. ಈ ರೀತಿ ನನ್ನ ಫೇಸನ್ನು ನೀಟಾಗಿ ಕಾಂಟೋರ್ ಮಾಡ್ಕೋತೀನಿ. ಈ ರೀತಿ ನನ್ನ ನೋಸ್ನ ಕೂಡ ನಾನು ನೀಟಾಗಿ ಕಾಂಟೋರ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನನ್ನ ಫೇಸ್ಗೆ ಬ್ಲಷ್ ಅಪ್ಲೈ ಮಾಡ್ಕೋತೀನಿ. ಇದನ್ನು ನಾನು ಸ್ಮೈಲ್ ಮಾಡ್ತಾ ನನ್ನ ಚೀಕ್ಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಹಾಗೆ ಇದನ್ನು ಸ್ವಲ್ಪ ನೋಸ್ ಮೇಲೆ ಹಾಗೆ ಚಿನ್ ಮೇಲೆ ಕೂಡ ಅಪ್ಲೈ ಮಾಡ್ಕೋಬೋದು. ಇದರಿಂದ ನಮ್ಮ ಫೇಸ್ಗೆ ಒಂದು ಹೆಲ್ದಿ ಗ್ಲೋ ಸಿಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡ್ಬೋದು. ಆದಷ್ಟು ಆಯಿಲಿ ಸ್ಕಿನ್ ಇರೋರು ಮ್ಯಾಟ್ ಫಿನಿಶ್ ಇರುವಂಥ ಸೆಟ್ಟಿಂಗ್ ಅಥವಾ ಫಿಕ್ಸಿಂಗ್ ಸ್ಪ್ರೇಸ್ನ ಯೂಸ್ ಮಾಡಬೇಕಾಗತ್ತೆ. ಇದು ನಮ್ಮ ಫೇಸ್ ತುಂಬ ಆಯಿಲಿ ಆಗೋದ್ರಿಂದ ತಡೆಯುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಲಿಪ್ ಲೈನರ್ನ ಯೂಸ್ ಮಾಡಿಕೊಂಡು ನನ್ನ ಲಿಪ್ಸ್ನ ಲೈನ್ ಮಾಡಿದೆ. ನೆಕ್ಸ್ಟು ಲ್ಯಾಕ್ಮೆ ಅವರ ಫಾರ್ ಎವರ್ ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 05. ಸೊ ಇದು ನನ್ನ ಫೈನಲ್ ಲುಕ್.
ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಹೇಳಿ. ಇದನ್ನು ಆಯಿಲಿ ಸ್ಕಿನ್ ಇರೋರು ನಾನು ಹೇಳಿದ ಪ್ರೊಸೀಜರ್ಸ್ ಹಾಗೆ ಟಿಪ್ಸನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೋಬೋದು. ಒಂದು ರೀಕ್ಯಾಪ್ ಕೊಡೋದಾದರೆ, ಆಯಿಲಿ ಸ್ಕಿನ್ ಇರೋರು ತಮ್ಮ ಸ್ಕಿನ್ ಕೇರಲ್ಲಿ ಆದಷ್ಟು ಜೆಲ್, ವಾಟರ್ ಅಥವಾ ಸಿಲಿಕಾನ್ ಬೇಸ್ಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ಹಾಗೆ ಫೌಂಡೇಶನಲ್ಲಿ ಮ್ಯಾಟ್ ಫೌಂಡೇಶನ್ಸ್ನ ಯೂಸ್ ಮಾಡಬೇಕಾಗತ್ತೆ. ಇದರಿಂದ ನಮ್ಮ ಫೇಸ್ ತುಂಬ ಆಯಿಲಿ ಆಗೋದನ್ನು ನಾವು ತಡಿಬೋದು. ಹಾಗೆ ನಮ್ಮ ಮೇಕಪ್ಪನ್ನು ಪೌಡರಿಂದ, ಸೆಟ್ಟಿಂಗ್ ಸ್ಪ್ರೇ ಅಥವಾ ಫಿಕ್ಸಿಂಗ್ ಸ್ಪ್ರೇಯಿಂದ ಸೆಟ್ ಮಾಡೋದ್ರಿಂದ ಕೂಡ ಆಯಿಲ್ ಪ್ರೊಡಕ್ಷನ್ನ ನಾವು ಕಡಿಮೆ ಮಾಡ್ಬೋದು. ಹಾಗೆ ಪ್ಯಾಚಿನೆಸ್ನ ಕೂಡ ತಡಿಬೋದು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗಾಗಿ ಕಾದಿದೆ, ಅದನ್ನು ಕೂಡ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.